ಪ್ರಿಯ ವೀಕ್ಷಕರಿಗೆ 15/8/2025 ಶುಕ್ರವಾರ ಇಂದು ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಹಾರ್ದಿಕ ಶುಭಾಶಯಗಳು. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್. ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಮ್ಮ ಹೃದಯಗಳಲ್ಲಿ ಗರಿಮೆಯ ಹೊಳಪು, ಕಣ್ಣಲ್ಲಿ ಭಾವೋದ್ರೇಕದ ಕಮಲಗಳು. 1947 ಆಗಸ್ಟ್ 15 ನಮ್ಮ ದೇಶವು ದಾಸ್ಯದಿಂದ ಮುಕ್ತಿ ಪಡೆದು ಸ್ವಾತಂತ್ರ್ಯದ ಸೂರ್ಯೋದಯವನ್ನು ಕಂಡಿತು. ಆ ದಿನದ ಪ್ರಭಾತಕ್ಕೆ ಮುನ್ನ ಸಾವಿರಾರು ಹೋರಾಟಗಾರರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು. ನಮ್ಮ ಮಣ್ಣಿನ ಹೋರಾಟಗಾರರು ಹೊಟ್ಟೆ ಹಸಿವಾಗಿದ್ದರೂ ಕೈಯಲ್ಲಿ ಬಡಗುದಿ ಹಿಡಿದು ಅಹಿಂಸೆಯ ಶಸ್ತ್ರವನ್ನು ತೊಟ್ಟು ಬ್ರಿಟಿಷರ ವಿರುದ್ಧ ಹೋರಾಡಿದರು. ಅಂದಿನ ಹೋರಾಟ ನಮ್ಮ ಇಂದಿನ ಉಸಿರಿನ ಬೆಲೆ. ಸ್ವಾತಂತ್ರ್ಯವೆಂದರೆ ಕೇವಲ ಧ್ವಜಾರೋಹಣವಲ್ಲ, ಅದು ಹೊಣೆಗಾರಿಕೆ. ನಮ್ಮ ನಾಡು ಸ್ವಚ್ಛವಾಗಿರಲಿ, ನಮ್ಮ ಹಳ್ಳಿ ಬೆಳೆಯಲಿ, ನಮ್ಮ ಮಕ್ಕಳು ವಿದ್ಯಾವಂತರಾಗಲಿ, ಇದು ನಿಜವಾದ ದೇಶಸೇವೆ. ಇಂದು ನಾವು ಧ್ವಜಕ್ಕೆ ವಂದನೆ ಸಲ್ಲಿಸುವಾಗ ಕೇವಲ ಬಣ್ಣಗಳಿಗೆ ಅಲ್ಲ, ಅದರೊಳಗಿರುವ ತ್ಯಾಗ, ಧೈರ್ಯ ಮತ್ತು ಏಕತೆಗೆ ವಂದನೆ ಸಲ್ಲಿಸೋಣ. ಜೈ ಹಿಂದ್, ವಂದೇ ಮಾತರಂ. ಮಕ್ಕಳೇ, ಪ್ರತಿ ವರ್ಷ ಆಗಸ್ಟ್ 15 ನಾವು ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುತ್ತೇವೆ. ಇದು ನಮ್ಮ ದೇಶಕ್ಕೆ ಬಹಳ ವಿಶೇಷ ದಿನ. 1947 ಈ ದಿನ ಭಾರತ ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತವಾಯಿತು. ಸ್ವಾತಂತ್ರ್ಯಕ್ಕಾಗಿ ನಮ್ಮ ಹೋರಾಟಗಾರರು ಹಲವಾರು ವರ್ಷ ಹೋರಾಡಿದರು. ಮಹಾತ್ಮ ಗಾಂಧೀಜಿ, ಜವಾಹರಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ರಾಣಿ ಚೆನ್ನಮ್ಮ, ಟಿಪ್ಪು ಸುಲ್ತಾನ್ ಮುಂತಾದವರು ತಮ್ಮ ಜೀವನವನ್ನು ತ್ಯಾಗ ಮಾಡಿದರು. ಆಗಸ್ಟ್ 15 ಬೆಳಿಗ್ಗೆ ಎಲ್ಲ ಶಾಲೆಗಳಲ್ಲಿ, ಕಚೇರಿಗಳಲ್ಲಿ, ಬೀದಿಗಳಲ್ಲಿ ಧ್ವಜಾರೋಹಣ ನಡೆಯುತ್ತದೆ. ತ್ರಿವರ್ಣ ಧ್ವಜ ಹಾರಿಸುವಾಗ ಎಲ್ಲರೂ ಜೈ ಹಿಂದ್ ಎಂದು ಕೂಗುತ್ತಾರೆ. ರಾಷ್ಟ್ರಗೀತೆ, ಜನಗಣ ಮನ ಹಾಡಲಾಗುತ್ತದೆ. ಆ ದಿನ ಶಾಲೆಯಲ್ಲಿ ದೇಶಭಕ್ತಿ ಗೀತೆಗಳು, ನೃತ್ಯ, ನಾಟಕ, ಭಾಷಣ ಇತ್ಯಾದಿ ನಡೆಯುತ್ತವೆ. ಸ್ವಾತಂತ್ರ್ಯ ಎಂದರೆ ನಾವು ಏನು ಬೇಕಾದರೂ ಮಾಡುವುದಲ್ಲ, ಅದು ನಮ್ಮ ಹೊಣೆಗಾರಿಕೆಯನ್ನು ನೆನಪಿಸಿಕೊಳ್ಳುವುದು. ದೇಶವನ್ನು ಸ್ವಚ್ಛವಾಗಿಡುವುದು, ಓದಿ ವಿದ್ಯಾವಂತರಾಗುವುದು, ಪರಸ್ಪರ ಸಹಾಯ ಮಾಡುವುದು, ನಿಯಮ ಪಾಲಿಸುವುದು, ಇವೆಲ್ಲ ನಿಜವಾದ ದೇಶಸೇವೆ. ಮಕ್ಕಳೇ, ನೀವು ಬೆಳೆಯುವಾಗ ದೇಶಕ್ಕೆ ಒಳ್ಳೆಯ ಕೆಲಸ ಮಾಡಬೇಕೆಂದು ನಿರ್ಧರಿಸಿಕೊಳ್ಳಿ. ವೈದ್ಯರಾಗಲಿ, ಶಿಕ್ಷಕರಾಗಲಿ, ವಿಜ್ಞಾನಿಗಳಾಗಲಿ ಅಥವಾ ರೈತರಾಗಲಿ, ಎಲ್ಲರೂ ದೇಶದ ಅಭಿವೃದ್ಧಿಗೆ ಸಹಾಯ ಮಾಡಬಹುದು. ಸ್ವಾತಂತ್ರ್ಯ ದಿನಾಚರಣೆಯಂದು ಹೋರಾಟಗಾರರ ತ್ಯಾಗವನ್ನು ನೆನೆದು ನಾವು ಹೆಮ್ಮೆಪಡುವ ನಾಗರಿಕರಾಗೋಣ. ಜೈ ಹಿಂದ್. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ.